ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಇಲಾಖೆಯಲ್ಲಿ KSRP ಕಾನ್ಸ್ಟೇಬಲ್ 2030ಕ್ಕೂ ಹೆಚ್ಚು ಒಂದು ಕಾನ್ಸ್ಟೇಬಲ್ನ ಅಧಿಸೂಚನೆ ಕೂಡ ಪ್ರಕಟವಾಗಿರುತ್ತೆ. ಈ ಒಂದು ಹೊಸ ನೋಟಿಫಿಕೇಶನಲ್ಲಿ ನಿಮ್ಮ ಒಂದು ವಯೋಮಿತಿ ಹೆಚ್ಚಳವಾಗುತ್ತಾ ಇಲ್ವಾ, ಕಂಪ್ಲೀಟ್ ಆಗಿ ಅರ್ಜಿ ಸಲ್ಲಿಕೆ ಯಾವಾಗ, ಮತ್ತು ಈ ಒಂದು KSRP ಕಾನ್ಸ್ಟೇಬಲ್ನ ಬೆಟಾಲಿಯನ್ ವೈಸು ಎಷ್ಟು ಹುದ್ದೆಗಳಿದೆ, ಇದೀಗ ಅಧಿಕೃತವಾಗಿ ಬಿಡುಗಡೆಯಾಗಿರುವಂಥ ನೋಟಿಫಿಕೇಶನ್ನ ಮುಖಾಂತರ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಅಪರ ಪೊಲೀಸ್ ಮಹಾನಿರ್ದೇಶಕರವರ ಕಚೇರಿ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಅಂತಾನೂ ಕೂಡ ಇಲ್ಲಿ ತಿಳಿಸಲಾಗಿದ್ದು, ದಿನಾಂಕ 10/6/2024 ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದ್ದು, ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, 2023-24ನೇ ಸಾಲಿನ ಸರ್ಕಾರವು ಅನುಮತಿ ನೀಡಿರುವಂತಹ KSRP ಅಥವಾ KRP 1500 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣ ಕಳಿಸುವ ಬಗ್ಗೆ ಅಂತಾನೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು, ಈಗ ಅಧಿಕೃತವಾಗಿ ನಿಮಗೆ KSRPನ ಒಂದು ಕಾನ್ಸ್ಟೇಬಲ್ನ ಅಧಿಕೃತವಾದಂಥ ಒಂದು ಅಧಿಸೂಚನೆಯ ಯಾವೆಲ್ಲ ಒಂದು ಬೆಟಾಲಿಯನ್ ವೈಸು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕಂಪ್ಲೀಟ್ ಆಗಿ ಇದೀಗ ಮಾಹಿತಿಯನ್ನು ನೀಡುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾದಂಥ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಬಿಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, KSRP ಅಧಿಕೃತವಾದಂಥ ಒಂದು ಬೆಟಾಲಿಯನ್ ವೈಸು ನಿಮಗೆ ಇಲ್ಲಿ ಗಮನಿಸ್ತಾ ಇರೋದು ಒಟ್ಟು 14 ಬೆಟಾಲಿಯನ್ಗಳಿದೆ. ಆ ಒಂದು 14 ಬೆಟಾಲಿಯನ್ಗಳ ಪೈಕಿ ಇಲ್ಲಿ ಯಾವೆಲ್ಲ ಒಂದು ಬೆಟಾಲಿಯನ್ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತಾನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, 1ನೇ ಪಡೆ ಬೆಂಗಳೂರು 102, 2ನೇ ಪಡೆ ಬೆಳಗಾವಿ 175, 3ನೇ ಪಡೆ ಬೆಂಗಳೂರು 99, 4ನೇ ಪಡೆ ಬೆಂಗಳೂರು 97, 5ನೇ ಪಡೆ ಮೈಸೂರು 158, 6ನೇ ಪಡೆ ಕಲಬುರಗಿಯಲ್ಲಿ ಯಾವುದೇ ಹುದ್ದೆ ಇರುವುದಿಲ್ಲ, 7ನೇ ಪಡೆ ಮಂಗಳೂರು 158, 8ನೇ ಪಡೆ ಶಿವಮೊಗ್ಗ 102, 9ನೇ ಪಡೆ ಬೆಂಗಳೂರು 75, 10ನೇ ಪಡೆ ಶಿಗ್ಗಾವಿ 20, 11ನೇ ಪಡೆ ಹಾಸನ 102, 12ನೇ ಪಡೆ ತುಮಕೂರು 102 ಹುದ್ದೆಗಳು. ನೆಕ್ಸ್ಟ್ ಕೊಪ್ಪಳದಲ್ಲಿ 15 ಹುದ್ದೆಗಳು. ನೆಕ್ಸ್ಟ್ ವಿಜಯಪುರದಲ್ಲಿ 215. ಟೋಟಲ್ ಸ್ನೇಹಿತರೆ 1,500ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ನೆಕ್ಸ್ಟ್ ಮಿಕ್ಕುಳಿದ ವೃಂದದಲ್ಲಿ 2ನೇ ಪಡೆ ಬೆಳಗಾವಿಯಲ್ಲಿ 30 ಹುದ್ದೆಗಳು ಮತ್ತು 4ನೇ ಪಡೆ ಬೆಂಗಳೂರಿನಲ್ಲಿ 50 ಹುದ್ದೆಗಳು. ಟೋಟಲ್ ನಾವು ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ 1,500ಕ್ಕೂ ಹೆಚ್ಚು ಹುದ್ದೆಗಳಿಗೆ ಇದೀಗ ಅಧಿಸೂಚನೆಯನ್ನು ಹೊರಡಿಸುವ ಬಗ್ಗೆ, ರಿಕ್ತ ಸ್ಥಾನಗಳನ್ನು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳನ್ನು ನಿಗದಿಪಡಿಸಬೇಕು ಅಂತಲೂ ಕೂಡ ಕಂಪ್ಲೀಟ್ ಆಗಿ ರೋಸ್ಟರ್ ವೈಸು ಬಿಡುಗಡೆ ಮಾಡಲು ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಈ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಲಾಗಿರುತ್ತೆ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSA ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೆಕ್ಸ್ಟ್ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ವಿಭಾಗದ ವೃಂದದಲ್ಲಿ ನಾವು ನೋಡೋದಾದರೆ ಇಲ್ಲಿ 1ನೇ ಪಡೆಯಲ್ಲಿ 39, 3ನೇ ಪಡೆ ಬೆಂಗಳೂರು 39, 4ನೇ ಪಡೆ ಬೆಂಗಳೂರು 40, 6ನೇ ಪಡೆ ಕಲಬುರಗಿಯಲ್ಲಿ 233, 9ನೇ ಪಡೆ ಬೆಂಗಳೂರು 39 ಮತ್ತು ಕೊಪ್ಪಳದಲ್ಲಿ 213. ಟೋಟಲ್ 603 ಸ್ಥಳೀಯ ವೃಂದಗಳಿಗೆ ಅಂತಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇರುತ್ತದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ವೃಂದದ 4ನೇ ಪಡೆ ಬೆಂಗಳೂರಿನಲ್ಲಿ 11 ಹುದ್ದೆಗಳು. ಟೋಟಲ್ 614 ಪ್ಲಸ್ 1,500. ಟೋಟಲ್ ಸ್ನೇಹಿತರೆ 2,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಇದೀಗ ಪೊಲೀಸ್ ಇಲಾಖೆಯಿಂದ ಈ ಒಂದು ನೇಮಕಾತಿ ಪ್ರಕಟಣೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಒಂದು ನೇಮಕಾತಿಯಲ್ಲಿ ವಿದ್ಯಾರ್ಥಿಗಳ ಒಂದು ವಯೋಮಿತಿ ಸಡಿಲಿಕೆ ಹೆಚ್ಚಳವಾಗುವಂಥ ಸಾಧ್ಯತೆ ಕೂಡ ಇರುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ, ನೀವೇನಾದರೂ ವಿಲೇಜ್ ಅಕೌಂಟೆಂಟ್, PDO, BMTC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ, ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ, ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಮತ್ತು ಇದಕ್ಕೆ ಹೊಸ ನೋಟಿಫಿಕೇಶನ್ ಪ್ರಕಟವಾಗುವುದು ಎಲ್ಲದರ ಬಗ್ಗೆನೂ ಕೂಡ ನಾವು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ವಿದ್ಯಾರ್ಥಿಗಳು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.